ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸೆ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಮಂ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನಿ ರುದ್ರಾಯ ನಮಃ. ಆತ್ಮೀಯರೇ, ಇಂದು 13ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರವಾಗಿದೆ. ಈ ದಿವಸದ ಪಂಚಾಂಗ ಏನಿದೆ, ದಿನ ಭವಿಷ್ಯ ಏನು ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರ. ಈ ದಿವಸದ ನಕ್ಷತ್ರ ಆರಿದ್ರಾ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಧ್ರುವನಾಮ ಯೋಗ ಇದೆ, ಭದ್ರಾಕರಣ ಇದೆ, ಉಪರಿ ಶಕುನೀಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನ ವಿಶೇಷತೆಯಲ್ಲಿ ಅನಧ್ಯಯನತ್ರಯ, ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ, ಮಾಸ ಶಿವರಾತ್ರಿಯು ಹೌದಾಗಿರ್ತಕ್ಕಂಥದ್ದು. ಕಾರಣ ಚತುರ್ದಶಿ ಇದೆ, ಚತುರ್ದಶಿಯ ಮೇಲೆ ಅಮಾವಾಸ್ಯೆ ಬಂದಿದೆ ಇವತ್ತಿನ ದಿವಸ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ರಾಶಿಯಲ್ಲಿ ಕುಜ ಇದ್ದಾನೆ, ಮಿಥುನ ರಾಶಿಯಲ್ಲಿ ರವಿ ಬುಧ ಮತ್ತು ಚಂದ್ರರ ಯುತಿ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ಲಗ್ನ, ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ, ಕನ್ಯಾ ಶೂನ್ಯ, ತುಲಾರಾಶಿ ಶೂನ್ಯವಾಗಿದೆ, ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯವಾಗಿರತಕ್ಕಂಥದ್ದು, ಧನುಶೂನ್ಯ, ಮಕರವೂ ಶೂನ್ಯ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳ ನಿಷ್ಕರ್ಷೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಈಗ ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇದ್ದಾನೆ. ಗಜಕೇಸರಿ ಯೋಗದ ಫಲವು ನಿಮಗೆ ಲಭ್ಯವಾಗ್ತಾ ಇದೆ. ನಿಂತು ಹೋಗಿರತಕ್ಕಂತಹ ಕೆಲಸ ಕಾರ್ಯಗಳು ಮುಂದುವರಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಂತು ಹೋಗಿರತಕ್ಕಂತಹ ಉದ್ದಿಮೆ ಮತ್ತೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ, ಮಾತುಕತೆಯಲ್ಲಿ ನಿಮ್ಮಂತೆ ಆಗುವಂತಹ ಜಮೀನು. ಇಂದಿನ ದಿವಸ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯ ಶಾಂತಿ, ಸುಬ್ರಹ್ಮಣ್ಯ ಹೋಮ. ಸಾಧ್ಯವಾಗದೇ ಇದ್ದಲ್ಲಿ ಸುಬ್ರಹ್ಮಣ್ಯನ ದರ್ಶನ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 9, ಕೆಂಪು ಬಣ್ಣದ ವಸ್ತ್ರ, ಪೂರ್ವ ದಿಕ್ಕು, ಸುಬ್ರಹ್ಮಣ್ಯ ದೇವರು. ಇದೆಲ್ಲ ನಿಮಗೆ ಇವತ್ತಿನ ದಿವಸ ಯಥಾಯೋಗ್ಯವಾದಂತಹ ಫಲವನ್ನು ನೀಡ್ತಾವೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನು ಚತುರ್ಥ ಭಾವದಲ್ಲಿದ್ದಾನೆ, ಕೇತುವಿನ ಒಟ್ಟಿಗಿದ್ದಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಮಂತ್ರಮಾಟಾದಿಗಳ ಭಯ ಉಂಟಾಗುವಂತಹ ಸಾಧ್ಯತೆ. ಅದಕ್ಕೆ ಪುಷ್ಟಿ ಕೊಡುವುದಕ್ಕೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜನು ನಿಮ್ಮ ರಾಶಿಗೆ ಬಂದಿದ್ದಾನೆ. ಹೀಗಾಗಿ ರಾಶಿಯಲ್ಲಿ ಕುಜ ಇದ್ದಾನೆ ಅಂತಂದರೆ ಕ್ಷತತನು, ಬಿದ್ದು ಏಟು ಅಥವಾ ಮೂಗೇಟು, ಹೊಡೆತ, ಬಡಿತ, ಪೆಟ್ಟು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಂತೂ ತುಂಬ ಜಾಗ್ರತೆ ಬೇಕು. ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಕುಜನ ಶತ್ರುವಾಗಿರತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದೆ. ಕರ್ಮದಲ್ಲಿ ರಾಹು ಇದ್ದದರಿಂದ ಸ್ವಲ್ಪ ಉದ್ಯೋಗ ವ್ಯವಹಾರದ ವಿಷಯದಲ್ಲಿ ಕಿರಿಕಿರಿ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸುದರ್ಶನ ರಕ್ಷಾ. ಸುದರ್ಶನ ಯಂತ್ರವನ್ನು ಧಾರಣೆ ಮಾಡಿ ಅಥವಾ ಸುದರ್ಶನ ಜಪವನ್ನು ಮಾಡಿಸಿ ಅಥವಾ ಹೋಮವನ್ನು ಮಾಡಿಸ್ಕೊಳ್ಳಿ. ಆಗ ನಿಮಗೆ ಸುದರ್ಶನ ರಕ್ಷೆ ಸಿಗ್ತದೆ. ಎಲ್ಲ ಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣ, ಪೂರ್ವ ದಿಕ್ಕು, ಅನ್ನಪೂರ್ಣೇಶ್ವರಿ, ಸುದರ್ಶನ ಆರಾಧನೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಬುಧನಿದ್ದಾನೆ, ಚಂದ್ರನಿದ್ದಾನೆ, ಧನಾಧಿಪತಿ ನಿಮ್ಮ ರಾಶಿಯಲ್ಲಿ. ಹೀಗಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ. ಬಿಲ್ ಪಾಸಾಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಬಿಲ್ ಪಾಸಾಗುವಂತಹ ಲಕ್ಷಣಗಳು ಅಲ್ಪ ಸ್ವಲ್ಪ. ಈ ತಿಂಗಳ ಅರ್ಧ, ಮುಂದಿನ ತಿಂಗಳ ಅರ್ಧ, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ದಿವಸ ಸರ್ಕಾರಿ ಹಣವನ್ನು ನೋಡ್ತೀರಿ. ಕೆಲಸಕ್ಕೆ ತಕ್ಕ ಪ್ರತಿಫಲವೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಮಾಸಿಕ ಸಂಬಳ ನಿಮಗೆ ಲಭ್ಯವಾಗುವಂತಹ ಲಕ್ಷಣ. ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಅದಕ್ಕೆ ತಕ್ಕಂತಹ ಫಲವನ್ನು ಅನುಭವಿಸುವಂತಹ ಒಂದು ಯೋಗ ಇಂದಿನ ದಿವಸ ನಿಮಗೆ ಬಂದಿರತಕ್ಕಂತಹದ್ದು. ದೂರ ಎಲ್ಲೋ ಹೋಗಿದ್ರಿ, ವ್ಯವಹಾರ ನಿಂತು ಹೋಗುವಂತಹ ಸಂದರ್ಭ, ನೀವಿಲ್ಲದೆ ವ್ಯವಹಾರ ಇಲ್ಲ. ಆದ್ದರಿಂದ ನೀವು ಮತ್ತೆ ಬಂದಿದ್ದೀರಿ ಅಂದರೆ ವ್ಯವಹಾರ ನಿಮಗೆ ಅನುಕೂಲ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು.
ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಚಂದ್ರ ಶಾಂತಿಯನ್ನ ಮಾಡಿಕೊಳ್ಳಿ. ಜೊತೆಯಲ್ಲಿ ಒಂದು 12 ಜನ ಬ್ರಾಹ್ಮಣರಿಗೆ ಗೋಧಿಯನ್ನು ದಾನ ಮಾಡಿ ಕೆಂಪು ವಸ್ತ್ರದಲ್ಲಿ ಹಾಕಿ. ಆಗ ನಿಮ್ಮ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಆಗ್ನೇಯ ದಿಕ್ಕೆಲ್ಲ ನಿಮಗೆ ಆಗಿ ಬರುವಂತಹ ದಿಕ್ಕುಗಳು. ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು ನಿಮಗಾಗಿ. ದೈವಬಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಸರ್ವೇಶ್ವರ ಕಾರಕನಂತಹ ಗುರು, ಸಕಲ ರೋಗವನ್ನು ಶಮನ ಮಾಡತಕ್ಕಂತಹ ಗುರು, ಸಕಲ ವ್ಯವಸ್ಥೆಯಲ್ಲಿ ಬಲವನ್ನು ಕೊಡತಕ್ಕಂತಹ ಗುರು, ಸಕಲರಿಗೂ ಜ್ಞಾನವನ್ನು ದಯಪಾಲಿಸುವಂತಹ ಗುರು, ದೇವ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಹೇಗಿದ್ದಾಗ ಹಂಸಯೋಗದಲ್ಲಿದ್ದಾನೆ. ಹಂಸಯೋಗದಲ್ಲಿರ್ತಕ್ಕಂತಹ ಗುರು ಒಳ್ಳೆಯ ಸತ್ಫಲಗಳನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಎಲ್ಲ ಫಲಗಳು ನಿಮಗೆ ಸಿಗಬೇಕು, ದೋಷ ನಿವಾರಣೆ ಆಗಬೇಕು ಅಂತಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹಸುಗಳಿಗೆ ನೆನೆ ಹಾಕಿದ ಕಡಲೆಕಾಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ 1 ಹಿಡಿಯಾಗುವಷ್ಟು ಕಡಲೆಕಾಳನ್ನು ಹಸುಗಳಿಗೆ ನೀಡಿ. ಎಷ್ಟು ಹಸುಗಳಿಗಪ್ಪ? 5 ಹಸುಗಳಿಗಾದರೂ ನೀಡಿ. ಆಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಆಗ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ನಿಮಗೆ ಅನುಕೂಲವನ್ನು ತರುವಂತಹದ್ದಾಗಿದೆ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತವನ್ನು ತರುವಂತಹದ್ದು. ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಸಕಲ ಕ್ಷೇಮ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಲಾಭಭಾವದಲ್ಲಿ ಚಂದ್ರನೊಟ್ಟಿಗಿದ್ದಾನೆ. ಅಂದಾಗ ಸೂರ್ಯ ಚಂದ್ರರ ಯುತಿ, ಅಮಾವಾಸ್ಯೆ ಆಗುವಂತಹ ಸನ್ನಿವೇಶ, ಮಾಡುವಂತಹ ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗುವಂತಹ ಸಂದರ್ಭ, ಸೋದರ ಮಾವನಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು, ವ್ಯಾಪಾರಗಳು ಕೈಗೆ ಎಟಕದೇ ಇರತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಮನಸ್ಸಿಗೂ ತೊಂದರೆ, ಮನೋವ್ಯಥೆ, ಬಂಧು ಪ್ರೀತಿ, ಜೊತೆಯಲ್ಲಿ ಹೆಂಡತಿ ಕಡೆಯವರಿಂದ ವ್ಯಥೆ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಹೊಂದಾಣಿಕೆ, ಐಕ್ಯವತ್ಯ, ಮೈತ್ರೀಕರಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖಪ್ರಾಪ್ತಿಯಾಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀನಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತುಗಳು ನಿಮಗೆ ಹಿತವನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ, ಶಿವನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಅವನ ದೃಷ್ಟಿ ಕುಜನ ಮೇಲಿದೆ. ಕುಜನು ಭಾಗ್ಯದಲ್ಲಿ ನಿಂತಿದ್ದಾನೆ. ಹೀಗಾಗಿ ಸಹೋದರರಿಂದ ತಂದೆಗೆ ಬೇಸರ ಉಂಟಾಗುವಂತಹ ಸಾಧ್ಯತೆ. ಕಾರಣ ಪಿತೃಸ್ಥಾನದಲ್ಲಿರ್ತಕ್ಕಂಥ ಕುಜನಿಗೆ ಶನಿ ದೃಷ್ಟಿ ಇದ್ದದ್ದರಿಂದ, ಪಿತೃಕಾರಕನು ಕರ್ಮಸ್ಥಾನದಲ್ಲಿದ್ದರಿಂದ, ಪಿತೃಕಾರಕ ಹಾಗೂ ಮಾತೃಕಾರಕರಾದಂತಹ ರವಿಚಂದ್ರರು ಕರ್ಮಸ್ಥಾನದಲ್ಲಿ ಇದ್ದದ್ದರಿಂದ ಅವರು ಮಾಡುವಂತಹ ಕರ್ಮ, ಉದ್ಯೋಗ, ವ್ಯವಹಾರಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದಿದೆ. ವ್ಯವಸ್ಥಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ. ನಿಮ್ಮ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಮಾಂದ್ಯ ಇದ್ದದರಿಂದ ಸ್ವಲ್ಪ ಆಘಾತ ಇರತಕ್ಕಂತಹದ್ದು. ಅಣ್ಣ ತಮ್ಮಂದಿರಿಂದ ನಿಮ್ಮ ಮೇಲೆ ದ್ವೇಷವನ್ನು ಕಾರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಅವರಿಗೆ ಹಿಡಿಸದೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ಕಾಲಘಟ್ಟದಲ್ಲಿ. ನೀವು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ 7ನೇ ಮನೆಯಲ್ಲಿದ್ದಾನೆ, ಮಾಡಿಕೊಳ್ಳಿ. ಜೊತೆಯಲ್ಲಿ ಅಘೋರಾಸ್ತ್ರ ಜಪವನ್ನು ಜಪಿಸುವುದರಿಂದ ಘೋರತರವಾಗಿರ್ತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ ಇದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತುಗಳು, ಹಸಿರು ಬಣ್ಣದ ಪುಷ್ಪಗಳು, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ವಿಷ್ಣು ದೇವರ ಉಪಾಸನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಧನಭಾವದಲ್ಲಿ ಮಾಂದಿ ಇದ್ದಾನೆ. ಧನಮಾಂದಿ ದೋಷವಾಯಿತು. ಸರ್ವ ಸಂಪತ್ ವಿನಾಶಕೃತ, ಸಕಲ ಸಂಪತ್ತು ನಾಶವಾಗುವಂತಹ ಸಂಭವ. ನಿಂದ್ಯಾ ಬಿಭಾಷೆ ಧನಗೆ ವಿಶೇಷ. ನೋಡಿ, ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ನಿಂದನೆಯ ಮಾತನ್ನ ಕೇಳಬೇಕಾಗ್ತದೆ. ಅಥವಾ ಬೇರೆಯವ್ರನ್ನ ನೀವು ನಿಂದಿಸ್ತೀರಿ, ಅವರು ಅಪವಾದವನ್ನು ನಿಮ್ಮ ಮೇಲೆ ಹೊರಿಸ್ತಾರೆ. ನೀವು ಅಪರಾಧಿಗಳಾಗಿ ನಿಲ್ಲಬೇಕಾದಂತಹ ಸಂದರ್ಭ ಬರ್ತದೆ, ದುಃಖಿಗಳಾಗುವಂತಹ ಸಂದರ್ಭ ಬರ್ತದೆ. ಅದರಿಂದ ತುಂಬ ಜಾಗೃತೆಯಾಗಿರಿ. ಆದರೆ ಇಲ್ಲೊಂದು ಅನುಕೂಲ ಇರತಕ್ಕಂತಹದ್ದು, ಮಾಂದಿ ಮೇಲೆ ಗುರುವಿನ ದೃಷ್ಟಿ ಇದೆ.
ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಶಮನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ಶನಿ ಮಹಾತ್ಮನು ನಿಮಗೆ 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿದ್ದರಿಂದ ರೋಗ ವೃದ್ಧಿಯಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನೇಶ್ವರನಿಗೆ ಒಂದು ಪೂಜೆ ಕೊಡಿ. ಊಟ ಮಾಡುವುದಕ್ಕಿಂತ ಮುಂಚೆ ಕಾಗಿಗೆ ಅನ್ನ ಹಾಕಿ, ಜೊತೆಯಲ್ಲಿ ಸಾಧ್ಯವಾದರೆ ನೀವು ಮೋಕ್ಷಧಾರಣ ಬಲಿ, ತ್ರಿಪಿಂಡಿ ಶ್ರಾದ್ದ ಇತ್ಯಾದಿಗಳಿಂದ ಮಾಡಿಸಿಕೊಳ್ಳುವುದರಿಂದ ಭಾಗ್ಯದಲ್ಲಿರ್ತಕ್ಕಂತಹ ರವಿಚಂದ್ರರು ಸುಪ್ರೀತರಾಗಿ ನಿಮ್ಮ ಕಷ್ಟವನ್ನು ಪರಿಹರಿಸುತ್ತಾರೆ. ಸಾಧ್ಯವಾದಲ್ಲಿ ಮಾಡಿಕೊಳ್ಳಿ ಕ್ಷೇತ್ರ ವಿಧಿಯನ್ನ. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮಗೆ ನಿಮ್ಮ ಕೃಪೆಗೆ ಅನುಕೂಲ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಇತ್ತು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕುಬುದ್ಧಿಯವರಿಂದ ತೊಂದರೆ, ಕುತ್ಸಿತ ಮನೋಭಾವದವರಿಂದ ತೊಂದರೆ, ಕೋಪಗೊಂಡಂತಹ ಹೆಂಡತಿಯಿಂದ ತೊಂದರೆ, ಅಥವಾ ಕೋಪಗೊಂಡಿರತಕ್ಕಂತಹ ಹೆಂಡತಿಯ ಕಡೆಯವರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ನೀವೇ ತೊಂದರೆಗೆ ಒಳಗಾಗುವ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಜಶಾಂತಿ, ತೊಗರೆಕಾಳಿನಿಂದ ಹೋಮ, ಅಥವಾ ತೊಗರೆಕಾಳಿನಿಂದ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ, ಅಥವಾ ತೊಗರೆಕಾಳನ್ನು 9 ಭಾಗ ಮಾಡಿ, ನಿಮ್ಮ ಶರೀರ ತೂಕದ ತೊಗರೆಕಾಳನ್ನು 9 ಭಾಗ ಮಾಡಿ 9 ಜನ ಬ್ರಾಹ್ಮಣರಿಗೆ ದಾನ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟದೋಷಗಳು ನಿವಾರಣೆ. ಸುಬ್ರಹ್ಮಣ್ಯ ದೇವರಿಗೆ ನೀವು ಇವತ್ತಿನ ದಿವಸ 9 ತುಪ್ಪದ ದೀಪವನ್ನಿಟ್ಟಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಹಳ ಸಮಯದಿಂದ ಯಾವುದೇ ದೇವರ ಅನುಗ್ರಹ ಆಗ್ತಾ ಇಲ್ಲ ಹೇಳುವಂತಹ ಭಾವನೆ ನಿಮ್ಮಲ್ಲಿದೆ. ಆದ್ದರಿಂದ ಆ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿ ಲಭಿಸುವಂತೆ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನುಕೂಲ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ನಿಮಗೆ ಯಶಸ್ಸು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿಚಂದ್ರರು ಇದ್ದಾರೆ. ಅಮಾವಾಸ್ಯೆ, ಗಾಡಿ ವಾಹನ ಪೂಜೆ ಮಾಡ್ಕೊಳ್ಳೋರಿದ್ರೆ ಮಾಡಿಕೊಂಡ್ರೆ ಬಹಳ ಅನುಕೂಲ. ಕಾರಣ ವಾಹನ ಸ್ಥಾನದಲ್ಲಿ ಶನಿ ಇದ್ದಾನೆ. ವಾಹನಕ್ಕೆ ಏನಾದರೂ ಆಘಾತಗಳು ಉಂಟಾಗುವಂತಹ ಸಾಧ್ಯತೆ, ಅಪಘಾತ ಉಂಟಾಗುವಂತಹ ಸಾಧ್ಯತೆ. ಸಪ್ತಮದಲ್ಲಿರ್ತಕ್ಕಂತಹ ರವಿಚಂದ್ರ ಬುಧರು ನಿಮಗೆ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರು ಅಷ್ಟಮದಲ್ಲಿ ಕೋಪಿಷ್ಠನಾಗಿದ್ದಾನೆ. ಅದರಿಂದ ಗುರುಕೋಪವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಗೋಸೇವೆಯನ್ನು ಮಾಡಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ದುಃಖ ನಿವಾರಣೆಗಾಗಿ ನೀವು ರಾಯರ ಸೇವೆಯನ್ನು ಮಾಡುವುದರಿಂದ ಕ್ಷೇಮ. ರಾಯರ ಪ್ರಾರ್ಥನೆ ಮಾಡುವುದು ಅಥವಾ ವಾಯುಸ್ತುತಿಯನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ಮಾಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರತಕ್ಕಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಇಟ್ಟುಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ 3ನೇ ಭಾವದಲ್ಲಿದ್ದಾನೆ. ಸಹೋದರರಿಂದ ತೊಂದರೆ, ಸಹೋದರರ ಕಿರುಕುಳ, ಸಹೋದರರು ಆಗಾಗ ಬಂದು ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾಲಿ ಸುಗ್ರೀವರ ಕಥೆಯನ್ನು ಕೇಳಿರಬಹುದು ನಿಮಗೆ ಅಂತ. ವಾಲಿ ಮೊದಲು ಸುಗ್ರೀವನಿಗೆ ತೊಂದರೆ ಕೊಟ್ಟ. ಸುಗ್ರೀವ ಆಮೇಲೆ ಇವನಿಗೆ ಮನಗಲಿಕ್ಕೆ ಬಿಡಲಿಲ್ಲ, ತೊಂದರೆಯನ್ನು ಕೊಡ್ತಾನೆ ಇದ್ದ. ಹೀಗಾಗಿ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಕಿರುಕುಳಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಸ್ತ್ರೀಯರಿಂದ ಏನಾದರೂ ಅಪವಾದಗಳು, ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮಕರ ರಾಶಿಯವರು. ವಿಶೇಷವಾಗಿ ಸಪ್ತಮದಲ್ಲಿ ಗುರು ಇರುವುದರಿಂದ ಮಾಡುವ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಸುಯೋಗ ಇದೆ. ಸಾಧ್ಯವಾದರೆ ಶೃಂಗೇರಿಗೆ ಹೋಗಿ ಜಗದ್ಗುರುಗಳಿಂದ ಒಂದು ಮಂತ್ರಾಕ್ಷತೆಯನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸುದರ್ಶನ ಜಪಾದಿಗಳನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರುತ್ತದೆ. ಉತ್ತರ ದಿಕ್ಕು ನಿಮಗೆ ಯಥಾಯೋಗ್ಯವಾಗಿರತಕ್ಕಂತಹದ್ದು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶುಕ್ರ ಇದ್ದಾನೆ. ವ್ಯವಹಾರಕ್ಕೆಲ್ಲ ಒಳ್ಳೆಯದು, ಆದರೆ ಶತ್ರುಗಳ ಕಾಟ ಜಾಸ್ತಿ. ನೀವು ಏನೇ ವ್ಯವಹಾರವನ್ನು ಮಾಡಿ ಶತ್ರು ಕಾಟ ಉಂಟಾಗ್ತದೆ. ಹೋಟೆಲ್ ಉದ್ಯಮಿಗಳಿಗೆ ಅನುಕೂಲ, ರಂಗಕರ್ಮಿಗಳಿಗೆ ಅನುಕೂಲ, ಜೊತೆಯಲ್ಲಿ ಶೃಂಗಾರ ಸಾಮಗ್ರಿಗಳ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಜೊತೆಯಲ್ಲಿ ಹಾಲು ಹೈನು ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದರೆ ಅಲ್ಲೂ ಶತ್ರುಗಳ ಕಾಟ ಇದ್ದೇ ಇರ್ತದೆ. ಕೆಲವರಿಗೆ ಯಕ್ಷಿಯ ಕಾಟ, ಕೆಲವರಿಗೆ ಬ್ರಹ್ಮರಾಕ್ಷಸಾದಿ ಪೀಡೆಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಉಚ್ಚಾಟನೆ. ಸಾಧ್ಯವಾದರೆ ಒಂದು ಬಾಧಾಕರ್ಷಣೆಯನ್ನು ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 7. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಬಿಟ್ಟು ಹೋದ ಕಾರ್ಯವನ್ನು ಹೊಸದಾಗಿ ಆರಂಭಿಸಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಬಂಧುಗಳಿಂದ ದೂರ ಇದ್ದರೆ ಬಹಳ ಒಳ್ಳೆಯದು. ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ದೇಹ ಎಲ್ಲ ಜರ್ಜರಿತ ಆಗುವಂತಹ ಸಾಧ್ಯತೆ. ಕಬ್ಬಿನ ಜಲ್ಲೆ ಇದ್ದ ಹಾಗೆ ಕೃಶವಾದ ಶರೀರವಾಗ್ತದೆ. ಕಬ್ಬಿನ ಜಲ್ಲೆಯನ್ನು ಹಿಂಡಿದ ಹಾಗೆ ನಿಮ್ಮ ದೇಹವನ್ನು ಹಿಂಡುತ್ತಾ ಇರ್ತದೆ. ಕೆಲವರಿಗೆ
ರಕ್ತದ ಒತ್ತಡ ಜಾಸ್ತಿ ಆಗುವಂತಹ ಸಂದರ್ಭ, ಕೆಲವರಿಗೆ ಮಧುಮೇಹ ಜಾಸ್ತಿಯಾಗಿ ನಿಲ್ಲಲಾಗದ ಸ್ಥಿತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದರಿಂದ, ಪಂಚಮದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಇದ್ದದರಿಂದ ಸರಿಯಾದ ಯೋಗ್ಯವಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗೋ ಸೇವೆಯನ್ನು ಮಾಡಿ, ಜೊತೆಯಲ್ಲಿ ಪಂಚಗವ್ಯ ಘೃತವನ್ನು ಸೇವನೆ ಮಾಡುವುದರಿಂದ, ನಿತ್ಯವೂ ಸೇವನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು ಬಳಸಬೇಕಾದಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಈಶಾನ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ರಾಯರ ಸೇವೆಯಿಂದ ನೆಮ್ಮದಿಯನ್ನು ಕಾಣಬಹುದು. ವೀಕ್ಷಕರೇ, ಇಂದಿನ ದಿವಸ 12 ರಾಶಿಯವರು ಮಾಡಬೇಕಾದಂತಹ ಕೆಲಸ ಅನಧ್ಯಯನ ತ್ರಯವನ್ನು ಬಳಸಿಕೊಳ್ಬೇಕು. ಇಂದು 13, ನಾಳೆ 14, ನಾಡಿದ್ದು 15. ಈ 3 ದಿವಸವೂ ಸಹಿತವಾಗಿ ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯ, ವೇದಾಧ್ಯಯನಕ್ಕೆ ಅನುಕೂಲ ಇಲ್ಲದ ದಿವಸವಾಗಿರತಕ್ಕಂಥದ್ದು. ಆದ್ದರಿಂದ ಅಧ್ಯಯನ ಮಾಡಲಿಕ್ಕೆ ಯೋಗ್ಯ ಇಲ್ಲದ ದಿವಸ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇದ್ದದ್ರಿಂದ ಅಮಾವಾಸ್ಯೆ ಆಚರಣೆಯನ್ನು ಮಾಡಿಕೊಳ್ಳಿ. ವಾಹನ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಮನೆಗೆ ರಕ್ಷೆಯನ್ನು ನೀಡುವುದರಿಂದ ಕ್ಷೇಮ ಉಂಟಾಗ್ತದೆ. ಇದಲ್ಲದೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಮಾಸ ಶಿವರಾತ್ರಿ ಇವತ್ತಿನ ದಿವಸ ಸಾಯಂಕಾಲ ಸಂದರ್ಭದಲ್ಲಿ ಶಿವಾರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಇದು ಮಾಡಬೇಕಾಗಿರತಕ್ಕಂಥವರು 12 ರಾಶಿಯವರು ಸಹಿತವಾಗಿ. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭಮಸ್ತು.